ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ 5ನೇ ದಿವಸ ಆಗಿರುತ್ತೆ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಅಂದರೆ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ, ಬ್ಯುಸಿ ಇದ್ದೆ. ಹಾಗಾಗಿ ವಾಯ್ಸ್ ಓವರ್ ಎಲ್ಲ ಕೊಟ್ಟಿರಲಿಲ್ಲ. ಹಾಗಾಗಿ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಡೇ ರೂಟೀನ್ ಹೇಗಿತ್ತು, ಏನೆಲ್ಲ ಫುಡ್ ತೊಗೊಂಡೆ ಅನ್ನೋದನ್ನು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಬೆಳಗ್ಗೆ ನಾನು ಫ್ಯಾಟ್ ಕಟ್ಟರ್ ಡ್ರಿಂಕ್, ಜೀರಾ ವಾಟರ್ನೇ ತಗೊಂಡಿದ್ದೀನಿ. ಇನ್ನು ಇವತ್ತು ಬಂದು 5ನೇ ದಿವಸ. ಇನ್ನು 2 ದಿವಸದಲ್ಲಿ ನಿಮಗೆ, ಅಂದರೆ ಡೇ 8ನೇ ದಿವಸ ನಾನು ನಿಮಗೆ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂಥೇಳಿ ತೋರಿಸ್ತೀನಿ. ಇನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನಿಮಗೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಲಾಸ್ ಚೆನ್ನಾಗಾಗುತ್ತೆ. ನೀವು ಒನ್ ವೀಕ್ ಮಾಡಿ ನೋಡಿ. ಅಂದರೆ 3 ಮೀಲ್ಸ್ ಮಾಡೋಕ್ಕಿಂತನೂ 2 ಮೀಲ್ಸ್ ಮಾಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ನಾನು ಹೇಳಿರೋ ಹಾಗೆ, ಮುಂಚಿನ ವೀಡಿಯೋನಲ್ಲಿ ಹೇಳಿರೋ ಹಾಗೆ ಒಂದೊಂದು ದಿವಸ 2 ಮೀಲ್ಸ್, ಒಂದೊಂದು ದಿವಸ 3 ಮೀಲ್ಸ್ ಈ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನು ಜಾಸ್ತಿ ರಿಸಲ್ಟ್ ಸಿಕ್ಕಿಲ್ಲ. ಬಟ್ ನಾನು ಮುಂಚೆ ಮಾಡಿರೋ ಡಯಟಲ್ಲಿ ಕಂಪೇರ್ ಮಾಡಿದ್ರೆ 2 ಮೀಲ್ಸ್ಗೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಇಂಚ್ ಲಾಸ್ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ತುಂಬ ಬೇಗ ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ. ಏನು ರೀಸನ್ ಅಂತಂದರೆ, ನೀವು 16:8 ಮಾಡಿದ್ರೆ 16 ಗಂಟೆ ನೀವು ಉಪವಾಸನೇ ಇರ್ತೀರಲ್ಲ, ಆ 16 ಗಂಟೆಯಲ್ಲಿ ನಿಮ್ಮ ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ. ನಿಮ್ಮ ಬಾಡೀಲಿ ಎನರ್ಜಿ ಬೇಕು, ನಿಮಗೆ ಎನರ್ಜಿ ಬೇಕು. ಆ ಎನರ್ಜಿನ ನಿಮ್ಮ ಫ್ಯಾಟಿಂದ ಬಾಡಿ ತೊಗೊಳ್ತಾ ಹೋಗುತ್ತೆ. ಆಗ ನಿಮ್ಮ ಬಾಡಿಲಿರೋಂಥ ಫ್ಯಾಟು ಆಟೋಮೆಟಿಕ್ಕಾಗಿ ಮೆಲ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಈಸಿಯಾಗಿ ನಿಮಗೆ ಇಂಚ್ ಲಾಸ್ ಬೇಗ ಆಗುತ್ತೆ. ಹಾಗಾಗಿ ತುಂಬಾ ಎಫೆಕ್ಟಿವ್ ಆದಂಥ ಒಂದು ಡಯಟ್ ಅಂತ ಹೇಳ್ಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗು. ಯಾರೆಲ್ಲ ಮದುವೆ ಇದೆ, ಫಂಕ್ಷನ್ ಇದೆ, ಏನೋ ಒಂದು ಅಕೇಶನ್ ಇದೆ, ಸ್ವಲ್ಪ ಸ್ಲಿಮ್ಮಾಗಿ ಕಾಣಬೇಕು ಅನ್ನೋರು ಈ ಒಂದು ಡಯಟ್ನ ಒಂದು ವಾರಕ್ಕೂ ಮುಂಚೆ, ಒಂದು 15 ಡೇಸ್ ಮುಂಚೆನೇ ನೀವು ಸ್ಟಾರ್ಟ್ ಮಾಡಿ. ತುಂಬಾ ವಿಸಿಬಲ್ ರಿಸಲ್ಟ್ ನಿಮಗೆ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ರಿಸಲ್ಟ್ ಕಾಣಿಸಿತ್ತು, ತುಂಬ ಖುಷಿಯಾಗಿತ್ತು. ಬಟ್ ಏನಂದರೆ ಸ್ಟ್ರಿಕ್ಟಾಗಿ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರಬೇಕು. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿದ್ರೆ ರಿಸಲ್ಟ್ ಖಂಡಿತ ಸಿಗೋದಿಲ್ಲ. ಇನ್ನು ಈ ಫಸ್ಟ್ ವೀಕಲ್ಲಿ ನಾನು ಹೇಳಿರೋ ಹಾಗೆ ಒಂದೊಂದು ದಿವಸ 2 ಮೀಲ್ಸ್, ಒಂದೊಂದು ದಿವಸ 3 ಮೀಲ್ಸ್ ಈ ಥರ ಮಾಡ್ತಾಯಿದ್ದೀನಿ. ಬಟ್ ಇನ್ ಕಮ್ಮಿಂಗ್ ಡೇಸಲ್ಲಿ ಅಂದರೆ 2 ಮೀಲ್ಸೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ತುಂಬಾ ಕ್ಯಾಲರಿ ಕಡಿಮೆ ತೊಗೊಂಡು 2 ಮೀಲ್ಸ್ ಮಾಡೋಣ ಅಂಥೇಳಿ ಅನ್ಕೋತಾ ಇದ್ದೀನಿ. ಸ್ವಲ್ಪ ರಿಸಲ್ಟ್ ಬೇಗ ಸಿಗಲಿ, ನಿಮಗೂ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಬರುತ್ತೆ ಅಂಥೇಳಿ. ಒಂದು ವಾರಕ್ಕೆ 1 kg ಕಡಿಮೆ ಆಗೋ ಬದಲು ಒಂದು 2.5-3 kg ಆರಾಮವಾಗಿ ಕಡಿಮೆ ಆಗುತ್ತೆ ನೀವು 2 ಮೀಲ್ಸ್ ಮಾಡೋದ್ರಿಂದ. ಅದೇ ಬೆನಿಫಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ದು. ಆಮೇಲೆ ಡೈಜೆಷನ್ ಪವರ್ ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡುವಾಗ ಜಾಸ್ತಿ ನೀರನ್ನು ಕುಡಿತಾ ಇರಬೇಕು, ಯಾಕಂದರೆ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಉಪವಾಸ ಟೈಮಲ್ಲಿ ಜಾಸ್ತಿ ನೀರನ್ನು ಕುಡಿತಾ ಇರಿ. ಇನ್ನು ಬೆಳಗಿನ ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕ್ ಎಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡೆ. ನಿಧಾನವಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹೆವಿ ಎಕ್ಸಸೈಸ್ ಏನು ಮಾಡ್ತಾಯಿಲ್ಲ. ಒಂದು 20 ಮಿನಿಟ್ಸ್ ಅಷ್ಟು ಮಾತ್ರ ಎಕ್ಸಸೈಸ್ ಮಾಡಿದ್ದೀನಿ. ಅದಾದಮೇಲೆ ನೆನೆಸಿರೋಂಥ ಬಾದಾಮು, ವಾಲ್ನಟ್ ತೊಗೊಂಡು ಇನ್ನು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಟೊಮ್ಯಾಟೊ ಚಟ್ನಿ, ಹಸಿ ಟೊಮ್ಯಾಟೊ ಚಟ್ನಿ ಮತ್ತು ಕಾಳು ಪಲ್ಯನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಇವತ್ತು ಡೈಲಿ ಚಪಾತಿ ಬೋರ್ ಆಗಿಬಿಟ್ಟಿದೆ. ಚಪಾತಿ ಕೂಡ ನೀವು ಹೈ ಪ್ರೋಟೀನ್ ಚಪಾತಿನೇ ತೊಗೋಬೇಕು, ಅಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಈಗ ನಾನು ಜೋಳದ ರೊಟ್ಟಿ ತೊಗೊಳ್ಳೋಣ, ಅದ್ರ ಜೊತೆಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಳಿನ ಪಲ್ಯ ಮತ್ತು ಟೊಮ್ಯಾಟೊ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನು ಕಮ್ಮಿಂಗ್ ಡೇಸಲ್ಲಿ ಚೆನ್ನಾಗಿರೋ ವಿಡಿಯೋ ಬರುತ್ತೆ, ರೆಸಿಪೀಸ್ ಬರುತ್ತೆ. ಸೂಪ್ ರೆಸಿಪೀಸ್ ತೋರಿಸ್ತೀನಿ, ವೆಯ್ಟ್ ಲಾಸ್ ರೆಸಿಪೀಸ್ ಕೂಡ ತೋರಿಸ್ತೀನಿ. ಇನ್ನು ಯಾರೆಲ್ಲ ಮುಂಚಿನ ವೀಡಿಯೋಸ್ನ ಚೆಕ್ಔಟ್ ಮಾಡಿಲ್ಲ, ಪ್ಲೀಸ್ ಚೆಕ್ ಮಾಡಿ. ಅಲ್ಲಿ ನನಗೆ ಜಾಸ್ತಿ ವೆಯ್ಟ್ ಲಾಸ್ ರೆಸಿಪೀಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೂಪ್ ರೆಸಿಪೀಸ್ ಆಗಿರ್ಬೋದು, ಬರೆಟೋ ಬೌಲ್ ಆಗಿರ್ಬೋದು, ಹೈ ಪ್ರೋಟೀನ್ ದೋಸೆ ಆಗಿರ್ಬೋದು, ಜಾಸ್ತಿ ನಾನು ತೋರಿಸಿದ್ದೀನಿ. ಇನ್ನು ಪನ್ನೀರ್ದು ಒಂದು ಫ್ರೈ ತೋರಿಸ್ತಿದ್ದೀನಿ ನಿಮಗೆ ನೈಟ್ ಡಿನ್ನರ್ಗೆ. ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಆ ಥರದ್ದು ತುಂಬ ರೆಸಿಪಿಗಳನ್ನ ನಾನು ಮುಂಚಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ನಾರ್ಮಲ್ ಫುಡ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಸೆಕೆಂಡ್ ವೀಕಿಂದ ಸ್ವಲ್ಪ ಚೇಂಜ್ ಆಗುತ್ತೆ. ಒಳ್ಳೆ ರೆಸಿಪೀಸು, ವೆಯ್ಟ್ ಲಾಸ್ ರೆಸಿಪೀಸು
ಆ ಥರದ ರೆಸಿಪೀಸ್ಗಳನ್ನ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ. ರೈಸ್ ಕೂಡ ತಿನ್ಬೋದು. ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಿ ಸ್ವಲ್ಪ ಚಿಕ್ಕ ಸ್ಪೂನಷ್ಟು ರೈಸ್ನ ನೀವು ತೊಗೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಮತ್ತು ರೈಸ್ಗೂ ಆಗುತ್ತೆ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡಿದ್ದೆ. ಆ್ಯಕ್ಚುಲಿ ಬಂದುಬಿಟ್ಟು ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಸ್ವಲ್ಪ ಕೆಲಸಗಳಿರುತ್ತಲ್ಲ, ಮಕ್ಕಳನ್ನ ಕಳಿಸಿದಾದ್ಮೇಲೆ, ಹಾಗಾಗಿ ಅಷ್ಟು ಟೈಮ್ ಬರಲಿಲ್ಲ. ಮನೆಯವ್ರಿಗೆಲ್ಲ ಮಾಡಿರೋ ಒಂದು ಅವಲಕ್ಕಿನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಅದಾದಮೇಲೆ 11:30ಗೆ ನಾನು ನೈಟ್ ನೆನೆಸಿಟ್ಟಿರೋಂಥ ಮೆಂತ್ಯ ನೀರನ್ನು ಕುಡಿದು ಮೆಂತ್ಯ ತಿನ್ಕೋತಾ ಇದ್ದೀನಿ. ಪ್ರತಿ ದಿವಸನೂ ಈ ರೀತಿ ತಿನ್ನೋಕ್ಕೆ ಹೋಗ್ಬೇಡಿ. ಯಾರಾದರೂ ಮೆಂತ್ಯ ತಿಂತೀರಾ ಅಂತಂದರೆ 3 ಡೇಸ್ ಒಂದು ಗ್ಯಾಪ್ ಕೊಡಿ. 3 ಡೇಸ್ ಆದಮೇಲೆ ಅಂದರೆ ವಾರಕ್ಕೆ ಒಂದು 2ರಿಂದ 3 ಸರ್ತಿ ಓಕೆ. ಅದಕ್ಕಿಂತ ಜಾಸ್ತಿ ಮೆಂತ್ಯ ವಾಟರ್ನ ತಗೋಬೇಡಿ. ಇದಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಹಾಗಾಗಿ ಆ ಥರ ತಗೊಳ್ಳಿ. ನೆನೆಸಿರೋದು ಸ್ವಲ್ಪ ಕಹಿ ಅಂತೂ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಕಹಿ ಅನ್ನುತ್ತೆ, ಆಮೇಲೆ ಏನು ಅನಿಸೋದಿಲ್ಲ. ಇನ್ನು ಅರೌಂಡ್ 12:30 ಆ ಥರ ಒಂದು ಚಿಕ್ಕ ಸ್ಲೈಸಷ್ಟು ನಾನು ಪಪ್ಪಾಯನ ತೊಗೋತಾ ಇದ್ದೀನಿ. ಎನಿ ಫ್ರೂಟ್ ನಿಮಗೆ ಹಸಿವು ಅನಿಸಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ನನಗೇನು ಹಸಿವು ಅಂತ ಅನಿಸಿರಲಿಲ್ಲ, ಬಟ್ ಫ್ರೂಟ್ ಇತ್ತು, ಹಾಗಾಗಿ 12:30ಗೆ ನಾನು ಈ ಒಂದು ಫ್ರೂಟ್ನ ತೊಗೊಂಡಿದ್ದೀನಿ. ಇನ್ನು ಲಂಚ್ ಬಂದುಬಿಟ್ಟು ಸೇಮ್ ಜೋಳದ ರೊಟ್ಟಿ ಮತ್ತು ಸಲಾಡು, ಆಮೇಲೆ ಕಾಳಿನ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಮಧ್ಯಾಹ್ನದ ಊಟ ಆಗಿತ್ತು. ಇನ್ನು ಊಟ ಆದಮೇಲೆ ನಿಮಗೆ ಜಾಸ್ತಿ ಜನರಿಗೆ ತುಂಬ ಹೆವಿ ಅನ್ನಿಸಿದ್ರೆ ಬಿಸಿನೀರನ್ನು ತಗೊಳ್ಳಿ, ಇಲ್ಲ ಗ್ರೀನ್ ಟೀ, ಲೆಮನ್ ಟೀ 1 ಅವರ್ ಗ್ಯಾಪ್ ಬಿಟ್ಬಿಟ್ಟು ನೀವು ಆ ಥರ ತಗೊಂಡ್ರೆ ಬೇಗ ಡೈಜೆಷನ್ ಚೆನ್ನಾಗಾಗತ್ತೆ. ನಾನು ಹೇಳೋದು ಅಂತಂದರೆ ಹಸಿವು ಇದ್ದು ಸುಮ್ಮನೆ ಇರಬೇಡಿ, ಮತ್ತು ಹಸಿವು ಆಗ್ದೇ ಊಟ ಮಾಡಬೇಡಿ, ಆ ಥರ ಹೇಳೋದು. ಹಸಿವಾಗಿತ್ತು ಅಂದರೆ ಸ್ವಲ್ಪ ಏನಾದರೂ ತೊಗೊಳ್ಳಿ, ಪರವಾಗಿಲ್ಲ. ಬಟ್ ಹಸಿವಿಲ್ಲ ಅಂತಂದರೆ ಸುಮ್ಮನೆ ಏನೇನೋ ತಿನ್ನೋಕ್ಕೆ ಹೋಗಬೇಡಿ. ಇನ್ನು 1 ಗ್ಲಾಸ್ ಮಜ್ಜಿಗೆ ತೊಗೊಂಡಿದ್ದೆ ಊಟ ಆದಮೇಲೆ. ಇನ್ನು ಈವ್ನಿಂಗ್ ಬಂದುಬಿಟ್ಟು ನಾನು ಇಲ್ಲಿ ಲೆಮನ್ ಟೀನ ತೊಗೋತಾ ಇದ್ದೀನಿ. ಇವತ್ತು ಫುಡ್ ರೂಟೀನ್ ಇದಾಗಿತ್ತು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಹಾಗಾಗಿ ಎಲ್ಲರೂ ಟ್ರೈ ಮಾಡಿ, 1 ವೀಕ್ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಖಂಡಿತವಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ, ಬಟ್ ಸ್ಯಾಟರ್ಡೆ ಸಂಡೇ ವೀಡಿಯೋಸ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಎಡಿಟಿಂಗಿಗೆ ಟೈಮ್ ಬೇಕು. ಹಾಗಾಗಿ 2 ದಿವಸ ಗ್ಯಾಪ್ ತೊಗೊಂಡು ಮತ್ತೆ ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವೀಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿ ನಿಮಗೆ ಕಂಟೆಂಟ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ಮೋಸ್ಟ್ ನಾನು ಇವಾಗ 6 ಮಂತ್ಸ್ ಆಯಿತು ವಿಡಿಯೋನ ಸ್ಟಾರ್ಟ್ ಮಾಡಿ. ಸ್ವಲ್ಪ ನಡುವಲ್ಲಿ ಬ್ರೇಕ್ ಮಾಡ್ಕೊಂಡಿದ್ದೆ, ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಹಾಗಾಗಿ ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ವಿಷಯಗಳನ್ನ, ರೆಸಿಪೀಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.